9ನೇ ತರಗತಿಯ ಮೊದಲನೆಯ ಪಾಠ ದ ಎನ್ಚಾಂಟೆಡ್ ಪೂಲ್. ಈ ಪಾಠವನ್ನು ಬರೆದಿರತಕ್ಕಂಥ ಲೇಖಕರು ಸಿ ರಾಜಗೋಪಾಲಾಚಾರಿ. ದಿಸ್ ಪ್ರೆಸೆಂಟ್ ಲೆಸನ್ ಈಸ್ ರಿಟನ್ ಬೈ ಸಿ ರಾಜಗೋಪಾಲಾಚಾರಿ. ವಿದ್ಯಾರ್ಥಿಗಳು, ಇವತ್ತು ನಾವು 9ನೇ ತರಗತಿಯ ಇಂಗ್ಲೀಷ್ ವಿಷಯದ ದ ಎನ್ಚಾಂಟೆಡ್ ಪೂಲ್ ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ಚರ್ಚಿಸೋಣ. ಇಲ್ಲಿ ಒಂದು 2 ಚಿತ್ರಗಳನ್ನು ತಾವು ಗಮನಿಸಬಹುದು. ತಡ ಮಾಡದೆ ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ, ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳೇನು ಅಂತಕ್ಕಂಥದ್ದು ಈ ವಿಡಿಯೋದಲ್ಲಿ ಚರ್ಚೆ ಮಾಡಲಾಗ್ತದೆ. ಪಾಠದ ಹೆಸರು ದ ಎನ್ಚಾಂಟೆಡ್ ಪೂಲ್. ಅದರಲ್ಲಿ ಫಸ್ಟ್ ಒನ್, ಚೆಕ್ ಯುವರ್ ಕಾಂಪ್ರಿಹೆನ್ಷನ್. ಅದರಲ್ಲಿ ಸೇರ್ ಯುವರ್ ರೆಸ್ಪಾನ್ಸಸ್ ಅಂತ ಇರ್ತದೆ. ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಚೆಕ್ ಮಾಡ್ಕೋಬೇಕು. ಅದರಲ್ಲಿ ಮೊದಲನೇ ಪ್ರಶ್ನೆ, ಹೂ ಡಿಡ್ ಯುಧಿಷ್ಠಿರ ಆಸ್ಕ್ ಟು ಸಿ ಫಾರ್ ವಾಟರ್? ಅದಕ್ಕೆ ಉತ್ತರ, ಯುಧಿಷ್ಠಿರ ಆಸ್ಕ್ಡ್ ನಕುಲ ಟು ಸಿ ಫಾರ್ ವಾಟರ್. ಇಲ್ಲಿ ಉತ್ತರ ನಕುಲ. ಎರಡನೇ ಪ್ರಶ್ನೆ, ವೈ ಡು ಯು ಥಿಂಕ್ ನಕುಲ ವಾಸ್ ಹ್ಯಾಪಿ ವೆನ್ ಹಿ ಗಾಟ್ ಟು ದ ಪ್ಲೇಸ್? ಇಲ್ಲಿ ಪ್ಲೇಸ್ ಅಂತಂದರೆ ಅಲ್ಲಿ ಆ ಫೂಲ್ ಹತ್ರ ಹೋಗ್ತಿದ್ದಂಗೆ ಯಾಕೆ ಅವನಿಗೆ ಸಂತೋಷ ಆಯ್ತಂತ. ಉತ್ತರ ಬಂದುಬಿಟ್ಟು, ನಕುಲ ವಾಸ್ ಹ್ಯಾಪಿ ವೆನ್ ಹಿ ಗಾಟ್ ಟು ದ ಪ್ಲೇಸ್ ಆ್ಯಂಡ್ ಹಿ ಸಾ ದೇರ್ ವಾಸ್ ಎ ಪೂಲ್. ಅಲ್ಲಿ ಆ ಪ್ಲೇಸ್ ಹೋಗ್ತಿದ್ದಂಗೆ ಪೂಲ್ ಅಥವಾ ಸರೋವರವನ್ನು ನೋಡಿ ಸಂತೋಷ ಆಗ್ತದೆ. ನಂಬರ್ 3, ಕ್ಯಾನ್ ಯು ಗಿವ್ ಅ ವರ್ಡ್ ಫಾರ್ ಅ ಟ್ರಾನ್ಸ್ಪರೆಂಟ್ ವಿಚ್ ಮೀನ್ಸ್ ಆಲ್ಮೋಸ್ಟ್ ದ ಸೇಮ್? ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತಕ್ಕಂಥ ವರ್ಡ್ ಸಿಂಗಲ್ ಎನೋಟೆಡ್ ಕಾಮನಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ ಏನೈತಲ್ಲ, ಅದಕ್ಕೆ ಆಲ್ಟರ್ನೇಟ್ ವರ್ಡ್ ಅಂದರೆ ಅದಕ್ಕೆ ಸರಿಯಾದ ಆ ಒಂದು ಪದಕ್ಕೆ ಸರಿಯಾಗಿರ್ತಕ್ಕಂತಹ ಅರ್ಥವನ್ನು ಕೊಡ್ತಕ್ಕಂಥ ಪದ ಬರೀರಿ ಅಂತ. ಇಲ್ಲಿ ಅದರ ಸರಿಯಾದ ಉತ್ತರ ಏನಿದೆ ಅಂತಂದರೆ ಇಲ್ಲಿ ಕ್ಲಿಯರ್, CLEAR, ಕ್ಲಿಯರ್. ಕ್ಲಿಯರ್ ಈಸ್ ಅ ವರ್ಡ್ ವಿಚ್ ಮೀನ್ಸ್ ಆಲ್ಮೋಸ್ಟ್ ದ ಸೇಮ್ ಮೀನಿಂಗ್ ಆಫ್ ಟ್ರಾನ್ಸ್ಪರೆಂಟ್. Question number 4, why do you think Nakula did not obey the voice? The answer is, Nakula did not obey the voice because he was very thirsty and he thought of quenching his thirst first. ಮುಂದಿನ ಪ್ರಶ್ನೆ ನೋಡೋದಾದರೆ ಇಲ್ಲಿ, ವಾಟ್ ಹ್ಯಾಪನ್ಡ್ ಟು ನಕುಲ ವೆನ್ ಹಿ ಡ್ರ್ಯಾಂಕ್ ದ ವಾಟರ್? ನೀರು ಕುಡಿದ ತಕ್ಷಣ ನಕುಲನಿಗೆ ಏನಾಯಿತು ಅಂತ. ನಕುಲ ಫೆಲ್ಟ್ ಟೆರಿಬ್ಲಿ ಡ್ರೌಸಿ. ಡ್ರೌಸಿ ಇಸ್ ನಥಿಂಗ್ ಬಟ್ ಡ್ರೌಸಿ ಅಂತಂದರೆ ಇಲ್ಲಿ ಸ್ಲೀಪಿ. ಆ್ಯಂಡ್ ಹಿ ಫೆಲ್ ಡೌನ್ ಟು ಆಲ್ ಅಪಿಯರೆನ್ಸ್ ಡೆಡ್. ಕ್ವಶನ್ ನಂಬರ್ 6, ವೈ ಡಿಡ್ ಯುಧಿಷ್ಠಿರ ಸೆಂಡ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್? ಇಲ್ಲಿ ಪ್ರಶ್ನೆಗೆ ಉತ್ತರ, ದ ಆನ್ಸರ್ ಈಸ್, ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್ ಯುಧಿಷ್ಠಿರ ಸೆಂಟ್ ಸಹದೇವ. ಕ್ವಶನ್ ನಂಬರ್ 7, ವೈ ಡಿಡ್ ಸಹದೇವ ಮೀಟ್ ದ ಸೇಮ್ ಪೇಟ್ ಆ್ಯಸ್ ನಕುಲ? ಆನ್ಸರ್ ಬಂದು, ಸಹದೇವ ಆಲ್ಸೋ ಡಿಸೋಬೆ ದ ವಾಯ್ಸ್ ಆರ್ the warning of the invisible voice, so he also met the same fate as Nakula. ಈಗ ಚೆಕ್ ಯುವರ್ ಕಾಂಪ್ರಿಹೆನ್ಷನ್ 2, ಅದರಲ್ಲಿ ಸೇರ್ ಯುವರ್ ರೆಸ್ಪಾನ್ಸಸ್ ಅಂತಕ್ಕಂತಹ ಟಾಪಿಕ್ನಲ್ಲಿ ಬರ್ತಕ್ಕಂಥ ಕ್ವೆಶನ್ಸ್ಗಳು. ಅದರಲ್ಲಿ ಫಸ್ಟ್ ಒನ್, ವಾಟ್ ಡಿಡ್ ಅರ್ಜುನ ಸಿ ವೆನ್ ಹಿ ಗಾಟ್ ಟು ದ ಪೂಲ್? ಅರ್ಜುನ ಸಾ ಹೀಸ್ ಬ್ರದರ್ಸ್ ಲೈಯಿಂಗ್ ಡೆಡ್ ನಿಯರ್ ದ ಪೂಲ್. ನೆಕ್ಸ್ಟ್ ನಂಬರ್ 2, why do you think the voice did not allow Arjuna to drink water? ಇಲ್ಲಿ ಆನ್ಸರ್ ಬಂದು, the voice wanted answer from Arjuna and it wanted test him ಅಥವಾ test them, so it did not allow Arjuna to drink water. Number 3, why did the invisible being laughed at Arjuna? Arjuna angrily cried at the voice that he would kill it, and he shot the arrows in the direction of the voice. The arrows didn't hurt or the arrows didn't touch the voice, so it is laughed. Next question, what was the warning of the Yaksha to Yudhishthira? ಇಲ್ಲಿ ಯಕ್ಷ ಅಂತ ಬರ್ತದೆ. ಈಗ ಯಕ್ಷ warned Yudhishthira that his brothers died because they did not heed the words, so he should not follow them and answer his questions. Number 5, do you observe any difference between Arjuna and Yudhishthira in their responses to the invisible voice? ಏನು ವ್ಯತ್ಯಾಸ ಅಂತ. ಇಲ್ಲಿ ಅರ್ಜುನ ಮತ್ತು ಯುಧಿಷ್ಠಿರ ಯಾರ ಜೊತೆಗೆ, ಯಕ್ಷ ಜೊತೆಗೆ ಅಥವಾ ಇನ್ವಿಸಿಬಲ್ ವಾಯ್ಸ್ ಜೊತೆಗೆ ಹೇಗೆ ಅವರು ರೆಸ್ಪಾನ್ಸ್ ಮಾಡಿದ್ರು ಅಂತಕ್ಕಂಥದ್ದನ್ನು ನೀವೇನಾದರೂ ವ್ಯತ್ಯಾಸವನ್ನು ಗಮನಿಸಿದ್ರ ಅಂತ ಪ್ರಶ್ನೆ. ಉತ್ತರ ಬಂದು, ಎಸ್, ದೇರ್ ವಾಸ್ ಅ ಡಿಫರೆನ್ಸ್ ಬಿಟ್ವೀನ್ ದೆಮ್. ಅರ್ಜುನ ಕ್ರೈಡ್ ಆಂಗ್ರಿಲಿ ಆ್ಯಂಡ್ ಟ್ರೈ ಟು ಕಿಲ್ ಯಕ್ಷ and he didn't heed to the voice, but Yudhishthira requested Yaksha to ask questions. This is the main difference between both of them. Next question number 6,
Why do you think all the brothers fell unconscious when they drank water? Answer is all the brothers did not heed the voice of Yaksha and they tried to drink water, so they fell unconsciousness. ನೆಕ್ಸ್ಟ್ ಬಂದುಬಿಟ್ಟು ಚೆಕ್ ಯುವರ್ ರೆಸ್ಪಾನ್ಸಸ್ 3. ಅದರಲ್ಲಿ ಸೇರ್ ಯುವರ್ ರೆಸ್ಪಾನ್ಸಸ್. ಅದರಲ್ಲಿ ಫಸ್ಟ್ ಕ್ವೆಶನ್, ಅಕಾರ್ಡಿಂಗ್ ಟು ಯುಧಿಷ್ಠಿರ ಮೈಂಡ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್. ಡು ಯು ಅಗ್ರಿ ವಿತ್ ಹಿಮ್? ಎಸ್. ಆನ್ಸರ್ ಬಂದುಬಿಟ್ಟು ಎಸ್, ಐ ಅಗ್ರಿ ವಿತ್ ಯುಧಿಷ್ಠಿರ ದಟ್ ಮೈಂಡ್ ಈಸ್ ಫಾಸ್ಟರ್ ದ್ಯಾನ್ wind. If we thought about a distant place or an incident with in a second, the image is coming to our mind. Next question, what is that abandoning which man becomes loved by all? Pride. For abandoning that, man will be loved by all. Number 3, what is the answer of Yudhishthira to the question, who rescues man in a danger? Answer is Yudhishthira answered that courage which rescues man in a ಡೇಂಜರ್. ಮನುಷ್ಯ ಅಪಾಯದಲ್ಲಿದ್ದಾಗ ಅವನ ರಕ್ಷಣೆ ಮಾಡ್ತಕ್ಕಂಥದ್ದು ಕರೇಜ್ ಅಥವಾ ಧೈರ್ಯ. ಕ್ವೆಶನ್ ನಂಬರ್ 4, ವೈ ಡು ಯು ಥಿಂಕ್ ಯಕ್ಷ ಆಸ್ಕ್ಡ್ ಯುಧಿಷ್ಠಿರ ಫಾರ್ ಎ ಬೋನ್? ಯುಧಿಷ್ಠಿರ ಆನ್ಸರ್ಡ್ ಆಲ್ ದ ಕ್ವೆಶನ್ಸ್ ಕರೆಕ್ಟ್ಲಿ, ಸೊ ಯಕ್ಷ ಆಸ್ಕ್ಡ್ ಹಿಮ್ ಟು ಆಸ್ಕ್ ಫಾರ್ ಎ ಬೋನ್. ನೆಕ್ಸ್ಟ್ ಕ್ವೆಶನ್, ವೈ ಡಿಡ್ ಯುಧಿಷ್ಠಿರ ಚೂಸ್ ನಕುಲ ಇನ್ ದ ಪ್ರಿಫರೆನ್ಸ್ ಟು ಭೀಮಾ ಆರ್ ಅರ್ಜುನ? ಆನ್ಸರ್, ಕುಂತಿ ಆ್ಯಂಡ್ ಮಾದ್ರಿ ವೇರ್ ದ 2 wives ಆಫ್ ಪಾಂಡು ಮಹಾರಾಜ. Yudhishthira, a son of Kunti, surviving. So to be fair with Madri, he prepared Nakula. Number 6, if you were Yudhishthira, how many questions would you be able to answer? Answer is, if I were Yudhishthira, I can only answer few questions. I can't answer all the questions, but I will try to answer few questions. Number 7, why did ಯಮ ಟೇಕ್ ದ ಫಾರ್ಮ್ ಆಫ್ ಯಕ್ಷ? ಯಮ ಯಕ್ಷನ ರೂಪವನ್ನು ಯಾಕೆ ಪಡ್ಕೊಂಡಿದ್ದ? ಆನ್ಸರ್ ಬಂದುಬಿಟ್ಟು ಯಮ ಟೇಕ್ ದ ಫಾರ್ಮ್ ಆಫ್ ಯಕ್ಷ ಟು ಸಾ ಹೀಸ್ ಸನ್ ಯುಧಿಷ್ಠಿರ ಆ್ಯಂಡ್ ಟೆಸ್ಟ್ ಹಿಮ್. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ C1ನಲ್ಲಿ ದ ಸೀಕ್ವೆನ್ಸ್ ಆಫ್ ಇವೆಂಟ್ ಹ್ಯಾಸ್ ಬಿನ್ ಜಂಬಲ್ಡ್ ಅಪ್ ರೀಅರೇಂಜ್ ದಮ್ ಅಂತ ಐತೆ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನಿಮಗೆ ಅವರು ಈ ಸೀಕ್ವೆನ್ಸನ್ನು ನಿಮಗೆ ಜಂಬಲ್ಡ್ ಮ್ಯಾನರ್ನಲ್ಲಿ ಕೊಟ್ಟಿರ್ತಾರೆ, ಅದನ್ನು ಸರಿಯಾಗಿ ಜೋಡಿಸೋದಿದೆ. ನಾನು ಆಲ್ರೆಡಿ 1 2 3 4 5 6 7 8 8 ಸೆಂಟೆನ್ಸ್ಗಳನ್ನ ಸರಿಯಾದ ವೇನಲ್ಲಿ ನಾನು ರೀಅರೇಂಜನ್ನು ಮಾಡಿದ್ದೀನಿ. ನೀವು ಉತ್ತರವನ್ನು ಇದನ್ನೇ ಡೈರೆಕ್ಟಾಗಿ ನೋಡಿ ಬರಿಬೋದು. ನೆಕ್ಸ್ಟ್ ಹೋಗೋದಾದರೆ ಇಲ್ಲಿ C2, ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಬೈ ಚೂಸಿಂಗ್ ದ ಕರೆಕ್ಟ್ ಆನ್ಸರ್ಸ್. ಇಲ್ಲಿ ನಿಮಗೆ ಇಂಟರ್ನಲ್ ಚಾಯ್ಸ್ ಇರೋದರಿಂದ 3 ಉತ್ತರಗಳನ್ನು ಕೊಟ್ಟು 1 ಉತ್ತರವನ್ನು ಸರಿಯಾಗಿ ಬರಿ ಅಂತ ಇದೆ. ಹಾಗಾಗಿ ನಾನು ಇದೆ ಡೈರೆಕ್ಟಾಗಿ ಉತ್ತರವನ್ನು ಬರೆದಿದ್ದೀನಿ. ನಂಬರ್ 1, ಅರ್ಜುನ ವಾಂಟೆಡ್ ಟು ಡೆಸ್ಟ್ರಾಯ್ ದಿಸ್ ಅನ್ಸಿನ್ ಪೋ ಬಟ್ ಫಸ್ಟ್ ಹಿ ಹ್ಯಾಡ್ ಟು ಡ್ಯಾಶ್. ಆನ್ಸರ್ ಬಂದುಬಿಟ್ಟು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ABC ಅಂತ 3 ಆನ್ಸರ್ ಅದಾವೆ. ಅದರಲ್ಲಿ ಆಪ್ಷನ್ ಬಂದುಬಿಟ್ಟು ವಿ, ಕ್ವೆಂಚ್ ಟೆರಿಬಲ್ ಥರ್ಸ್ಟ್. ಸೆಕೆಂಡ್ ಒನ್, ಯುಧಿಷ್ಠಿರ ಅಗ್ರಿ ಟು ಆನ್ಸರ್ ದ ಕ್ವೆಶನ್ಸ್ ಆಫ್ ದ ಯಕ್ಷ ಬಿಕಾಸ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ, ಹಿ ವಾಂಟೆಡ್ ಟು ಸಿ ಅ ಪಾಸಿಬಲ್ ವೇ ಆಫ್ ಸೇವಿಂಗ್ ಈಸ್ ಬ್ರದರ್ಸ್. ನಂಬರ್ 3, ಅಕಾರ್ಡಿಂಗ್ ಟು ಯುಧಿಷ್ಠಿರ ಹ್ಯಾಪಿನೆಸ್ ಈಸ್ ದ ಡ್ಯಾಶ್. ಆನ್ಸರ್ ಬಂದು ಆಪ್ಷನ್ ಬಿ, ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್. ಮುಂದೆ ಹೋಗೋದಾದರೆ C4, ಡಿಸ್ಕಸ್ ಇನ್ ಅ ಪೇರ್ಸ್ ಆ್ಯಂಡ್ ಆನ್ಸರ್ ಈಚ್ ಕ್ವೆಶನ್ಸ್ ಬಿಲೋ ಇನ್ ಅ ಶಾರ್ಟ್ ಪ್ಯಾರಾಗ್ರಾಫ್ 30 to 40 ವರ್ಡ್ಸ್ ಅಂತ ಐತೆ. ಈ ಕೇಳಿಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳ 30ರಿಂದ 40 ಶಬ್ದಗಳಲ್ಲಿ ಉತ್ತರ ಬರುತ್ತಿದೆ. ಇದರಲ್ಲಿ ಫಸ್ಟ್ ಒನ್, ದೇರ್ ಮಸ್ಟ್ ಸರ್ಟನ್ಲಿ ಬಿ ವಾಟರ್ ದೇರ್. ಹೌ ಡು ಯು ಥಿಂಕ್ ನಕುಲ ಕೇಮ್ ದ್ಯಾಟ್ ಟು ಕನ್ಕ್ಲೂಷನ್? ವೆನ್ ಆನ್ಸರ್ ಬಂದುಬಿಟ್ಟು ವೆನ್ ಯುಧಿಷ್ಠಿರ ಟೋಲ್ಡ್ ನಕುಲ ಟು ಕ್ಲೈಂಬ್ ಅ ಟ್ರೀ ಆ್ಯಂಡ್ ಲುಕ್ ಫಾರ್ ಎ ವಾಟರ್, ಹಿ ಕ್ಲೈಂಬ್ಡ್ ದ ಟ್ರೀ ಆ್ಯಂಡ್ ಲುಕ್ಡ್ ಅರೌಂಡ್ ಆ್ಯಂಡ್ ಸೆಡ್ ದ್ಯಾಟ್ at a little distance he saw water plants and cranes. There must be certainly water there. It shows that Nakula came to the conclusion that there must be water there. Question number 2, Arjuna wanted to destroy this unseen foe. Why do you think he wanted to do so? Answer bandbittu because he saw that his 2 brothers lying dead. He was very thirsty and wanted to quench his thirst first. When the unseen voice warned him not to drink the water, and if he disobeys it, then he will follow his brothers. Then he got angry and wanted to kill that unseen foe. Next question, number 3, Yudhishthira himself proceeded in the direction his brothers had taken. What made Yudhishthira take the decision? Answer is, when his brothers didn't come to back, Yudhishthira was very much worried and proceeded in the direction his brothers had taken. He wanted to see his brothers, so he decided to proceed in that direction. Question number 4, happiness is the result of good conduct. Do you agree with this? Support your answer with this ಅಂತ ಐತೆ.
Answer: Yes, I agree. That happiness is the result of good conduct. When the other poor brothers show their anger and bad conduct, they fell dead. But with his good conduct and a temperament, Yudhishthira answered all the questions and became a happiest person. Next question and last question. May the cloud complexioned Nakula arise. Why did Yudhishthira choose in preference to Bhima and Arjuna? Kunti and Madri were the two wives of Yudhishthira's father. He was surviving a son of Kunti, and so he was not completely bereaved. So, to be fair, he asked Madri's son Nakula. May review. ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಇಲ್ಲಿ ನಾವು ಮುಂದಿನ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ 9ನೇ ತರಗತಿಯ ಮೊದಲನೇ ಪದ್ಯ ಉಪಗುಪ್ತ ಪದ್ಯದ ಪ್ರಶ್ನೆ ಮತ್ತು ಉತ್ತರಗಳನ್ನ ಇದೇ ರೀತಿಯಾಗಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಬರೀ ಮುಂದಿನ ಪದ್ಯ ಒಂದೇ ಅಲ್ಲ, 9ನೇ ತರಗತಿಗೆ ಇರತಕ್ಕಂಥ ಎಲ್ಲ ಪಾಠಗಳು, ಎಲ್ಲ ಪದ್ಯಗಳು, ಎಲ್ಲ ಸಪ್ಲಿಮೆಂಟ್ರಿ ರೀಡಿಂಗ್ಸ್ಗಳು ಮತ್ತು ಗ್ರಾಮರ್ ಪಾಯಿಂಟ್ಸ್ಗಳು, ಆಮೇಲೆ ಕಾಂಪ್ರಿಹೆನ್ಷನ್ ಮತ್ತು ಕಾಂಪೋಸಿಷನ್ ಪಾಯಿಂಟ್ಗಳು, ವೊಕ್ಯಾಬುಲರಿ ಪಾಯಿಂಟ್ಸ್ಗಳನ್ನು ಕೂಡ ನಾವು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾ ಹೋಗ್ತಿರ್ತೀವಿ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನು ನೋಡಿಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತಂದೇಳ್ಬಿಟ್ಟು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋಗಳಿಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೀಪ್ ವಾಚಿಂಗ್ ಫಾರ್ ಉಪಗುಪ್ತ ಪೊಯಮ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್. ಧನ್ಯವಾದಗಳು.